ವೀಕ್ಷಕರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಮಂಡ್ಯದಲ್ಲಿ ಮಳೆ ಇಲ್ಲದೆ ಕಬ್ಬಿನ ಬೆಳೆ ಈ ಸರಿ ಬಹಳ ಕಡಿಮೆ ಇದೆ. ಕಬ್ಬಿನ ಬೆಳೆ ಇಲ್ಲದೆ ಬೆಲ್ಲ ತಯಾರಿಕೆ ಉತ್ಪಾದನೆ ಹೆಚ್ಚಳ ಆಗ್ತಾ ಇಲ್ಲ. ಹಾಗಾಗಿ ಬೆಲ್ಲದ ಬೆಲೆಗೆ ಲಗಾಮ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಹಬ್ಬಗಳ ಸೀಸನ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಮಂಡ್ಯದ ಬೆಲ್ಲದ ಬೆಲೆ ಗಗನಕ್ಕೇರ್ತಾ ಇದೆ. ಮಂಡ್ಯ ರೈತರ ಕಬ್ಬು ಬೆಳೆಯೋದಕ್ಕೆ ಒಂದ್ ಕಡೆ ಕಾವೇರಿ ನೀರಿನ ಕೊರತೆ ಕೂಡ ಆಗ್ತಾ ಇದೆ. ಮಳೆ ಕೊರತೆ ಮೊದಲೇ ಇದೆ. ಹಾಗಾಗಿ ಗಾಣಗಳಿಗೆ ಕಬ್ಬಿನ ಪೂರೈಕೆ ಇಲ್ಲದೆ ಉತ್ಪಾದನೆ ಕುಂಠಿತವಾಗಿದೆ. ದಾಖಲೆ ಮಟ್ಟದಲ್ಲಿ ಕ್ವಿಂಟಾಲ್ ಬೆಲ್ಲ ಹರಾಜಾಗ್ತಾ ಇದೆ. 6,500 ರೂಪಾಯಿಂದ 7,000 ಮಾರಾಟ ಆಗ್ತಾ ಇದೆ ಪ್ರತಿ ಕ್ವಿಂಟಾಲ್ ಬೆಲ್ಲ. 2-3 ದಿನಗಳಲ್ಲಿ 2-3 ಸಾವಿರ ಏರಿಕೆ ಕಂಡಿದೆ ಬೆಲ್ಲದ ದರ. ವರ್ಷ ಅಲ್ಲ, ಈ ಟೈಮಲ್ಲಿ ಹಿಂದೆ ಏನ್ ರೇಟ್ ಇತ್ತು 200-300 ಕಮ್ಮಿ ಆಯ್ತಿತ್ತು ಸರ್. ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ದಿನ ರೇಟು ಏರ್ತಾ ಐತೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟ್ ಆಯ್ತಾ ಇರೋದು. ಮಂಡ್ಯ ಮಾರ್ಕೆಟ್ ಅಲ್ಲಿ ಈಗ ಫುಲ್ ಸೀಸನ್, ಆ ಉದ್ದೇಶದಿಂದ ಜಂಪ್ ಆಯ್ತಾ ಇದೆ ಸರ್. ಇವು ಒಂದು ವಾರದಿಂದ ಇನ್ನೇನು 10 ಗಾಡಿ 15 ಗಾಡಿ ಬರ್ತಿದ್ದು ಸರ್. ಇವತ್ತು 6-7 ಗಾಡಿ ಬರ್ತಾ ಇದೆ. ಕಡಿಮೆ ಆಗಿದೆ. ಅದಕ್ಕೋಸ್ಕರ ಬೆಲೆ ಜಾಸ್ತಿ ಆಗಿದೆ. ಹೌದು, ಸಕ್ಕರೆ ಮೇಲೆ ಡಿಪೆಂಡ್ ಸರ್. ಇದು ಮೈನ್